ಇನ್ನು ಕರ್ನಾಟಕದಲ್ಲಿ ಕೇರಳ ಕಮ್ಯುನಿಸ್ಟ್ ಸರ್ಕಾರದಿಂದ ಮುಸ್ಲಿಂ ಓಲೈಕೆ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ಕೇರಳ ಸರ್ಕಾರದ ಮುಸ್ಲಿಂ ಓಲೈಕೆ ಪಾಲಿಟಿಕ್ಸ್ಗೆ ರಾಜ್ಯ ಸರ್ಕಾರ ಹಾಗಾದ್ರೆ ಮಣಿತ? ರಾಜ್ಯ ಸರ್ಕಾರದ ನಡೆಗಳನ್ನ ನೋಡ್ತಾ ಇದ್ರೆ ಈ ಅನುಮಾನ ಈಗ ದಟ್ಟವಾಗಿ ಕಾಡ್ತಾ ಇದೆ. ಅಕ್ರಮ ಒತ್ತುವರಿದಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದವರಿಗೆ ಮನೆ ಹಂಚೋದಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ಸಂಜೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ತುರ್ತು ಸಭೆಯನ್ನ ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಜಮೀರ್ ಅಹ್ಮದ್, ರಹೀಂ ಖಾನ್ ಭಾಗಿಯಾಗ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಮರ ವಿರುದ್ಧ ಬುಲ್ಡೋಸರ್ ನೀತಿ ನಡೆಸಲಾಗ್ತಾ ಇದೆ ಅಂತ ಹೇಳಿ ಕೇರಳದ ಸಿಎಂ ಆರೋಪವನ್ನ ಮಾಡಿದ್ರು. ಕೇರಳ ಸರ್ಕಾರದ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಡಿ ಅಂತ ಹೇಳಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಒತ್ತುವರಿದಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಸೂಚಿಸಿದೆ. ಸೊ ಅದರ ಪ್ರಕಾರ ಈಗ ರಾಜ್ಯ ಸರ್ಕಾರ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಹಾಗಾದ್ರೆ ಕೇರಳ ಸರ್ಕಾರದ ಅಥವಾ ಕೇರಳ ಸಿಎಂ ಮಾಡಿರುವಂತಹ ಈ ಒಂದು ಲಾಬಿಗೆ ಮಣಿತ? ಹಾಗಾದ್ರೆ ಕೇರಳದ ಲಾಬಿಗೆ ರಾಜ್ಯ ಸರ್ಕಾರ ಮಣಿತ? ಅಕ್ರಮವಾಗಿ ಇದ್ದಂತಹ ಒತ್ತುವರಿದಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗ ಮುಂದಾಗ್ತಾ ಇರೋದು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆಗಳನ್ನ ಹಂಚಿಕೆ ಮಾಡುತ್ತಾ ಹಾಗಾದ್ರೆ ಸರ್ಕಾರ ಮುಸ್ಲಿಮರ ಟಾರ್ಗೆಟ್ ಆರೋಪವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಯ್ತಾ? ಕೇರಳದ ಸರ್ಕಾರದ ಒತ್ತಡಕ್ಕೆ ಮಣಿದು ಅಕ್ರಮ ಒತ್ತುವರಿದಾರರಿಗೆ ಮನೆ ಹಂಚಿಕೆ ಮಾಡುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದಿದ್ಯಾ? ಹಾಗಾದ್ರೆ ಅಕ್ರಮ ಶೆಡ್ ತೆರವು ಸ್ಥಳಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಬಂದಿದ್ದಾರೆ. ಅಕ್ರಮ ವಾಸಿಗಳ ಸರ್ವೆ ಕಾರ್ಯವನ್ನ ವಸತಿ ನಿಗಮದ ಅಧಿಕಾರಿಗಳು ಆರಂಭಿಸಿದ್ದಾರೆ. ಪರ್ಯಾಯ ಮನೆಗಳನ್ನು ಹಂಚೋದಕ್ಕೆ ಸರ್ವೆ ಕಾರ್ಯವನ್ನ ವಸತಿ ಅಧಿಕಾರಿಗಳು ಮಾಡಿದ್ದಾರೆ. ಸರ್ಕಾರದ ನಡೆ ಈಗ ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ತಾವೇ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಹಾಗಾದ್ರೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಹಾಗಾದ್ರೆ ಸರ್ಕಾರ ಅಕ್ರಮ ಒತ್ತುವರಿಯಾಗಿದೆ ಅಂತ ಹೇಳಿ ಜಾಗವನ್ನ ತೆರವು ಮಾಡಲಾಗಿತ್ತು. ಆದ್ರೆ ಈಗ ಪಕ್ಕದ ರಾಜ್ಯ ಕೇರಳದ ಮುಖ್ಯಮಂತ್ರಿಗಳು ಮಾಡಿರುವಂತಹ ಆ ಒಂದು ಟ್ವೀಟ್ ನ ಬಳಿಕ ನಡೆದು ಆಗಿರುವಂತಹ ಬೆಳವಣಿಗೆಗಳು, ಹೈಕಮಾಂಡ್ ಒತ್ತಡ, ಕೇರಳದ ಸರ್ಕಾರದ ಲಾಬಿ, ಇದೆಲ್ಲದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರ ಹಾಕಿದ್ರೆ ಮಣಿತ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ವೋಟರ್ ಐಡಿ ಮತ್ತೆ ಆಧಾರ್ ಕಾರ್ಡ್ ಅನ್ನ ಭೇಟಿ ಕೊಟ್ಟಿರುವಂತದ್ದು, ಪ್ರತಿ ಮನೆಗೂ ಕೂಡ ಭೇಟಿ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ. ಈಗಾಗಲೇ ಈ ಮನೆ ಕಳೆದುಕೊಂಡವರು ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತ ಕೆಲಸ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ರಾಜ್ಯ ಸರ್ಕಾರ ಹಾಗಾದ್ರೆ ಕೇರಳದ ಲಾಬಿಗೆ ಮಣಿತ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ರ ಅವರು? ಏನಾಗ್ತಾ ಇದೆ ಅಲ್ಲಿ ಈ ಸದ್ಯಕ್ಕೆ? ಮಧುಕರಿಗೆ ತಾವು ಹೇಳಿದಾಗೆ ಕೇರಳ ಸರ್ಕಾರದ ಒಂದು ಒತ್ತಡಕ್ಕೆ ಈಗ ಮಣಿದಿರುವಂತಹ ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳನ್ನ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಡುವ ಹಾಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪ್ರತಿಯೊಂದು ಮನೆಗಳಿಗೆ ಹೋಗಿ ಆ ಮನೆಯ ಮಾಲೀಕರಿಂದ ಮಾಹಿತಿ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಏನು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಇವರೆಲ್ಲ ಮನೆಗಳನ್ನು ಕಟ್ಟಿಕೊಂಡಿದ್ರು, ಏನು ಅಧಿಕಾರಿಗಳು ಕಾನೂನಾತ್ಮಕವಾಗಿ ಏನು ತೆರವು ಕಾರ್ಯಾಚರಣೆ ಮಾಡಬೇಕು ಆ ಎಲ್ಲಾ ರೀತಿಯ ತೆರವು ಕಾರ್ಯಾಚರಣೆ ಮಾಡಿ ನಂತರದಲ್ಲಿ ಕೇರಳ ಸರ್ಕಾರ ಒಂದು ಅಸ್ತ್ರ ಪ್ರಯೋಗಿಸಿದ್ದು. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವಿರೋಧಿ ಸರ್ಕಾರ ಅಂತೇಳಿ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಂಗೆನೆ ಈಗ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ತಾವೇ ತೆಗೆದುಕೊಂಡಂತಹ ನಿರ್ಧಾರದ ವಿರುದ್ಧವಾಗಿ ಇದೀಗ ಒತ್ತುವರಿದಾರರಿಗೆ ಪರ್ಯಾಯವಾದಂತಹ ವಸತಿ ಒದಗಿಸೋದಕ್ಕೆ ಮುಂದಾಗಿರುವಂತದ್ದು. ರಾಜೀವ್ ಗಾಂಧಿ ವಸತಿ ನಿಗಮದ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ಮನೆಯನ್ನು ಒದಗಿಸೋದಕ್ಕೆ ಮುಂದಾಗಿರುವಂತಹ. ಮತ್ತೊಂದು ಕಡೆ ಈಗಾಗಲೇ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಏನಂದ್ರೆ ಈ ತೆರವು ಕಾರ್ಯಾಚರಣೆ ವೇಳೆ ಸಾಕಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ್ದು ಇರುವಂತಹ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇವರು ಹೊರಗೆ ಹಾಕಿದ್ದಾರೆ ಅಂತ ದೂರು ಕೂಡ ಬಂದಿತ್ತು. ಆ ಒಂದು ದೂರಿನ ಆಧಾರದ ಮೇರೆಗೆ ಈಗಾಗಲೇ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಜನರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಜೊತೆಗೆ ದೂರನ್ನ ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಅವತ್ತು ಬೆಳಗಿನ ಜಾವ 6 ಗಂಟೆಗೆ ಬಂದ್ಬಿಟ್ಟೆ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಆ ತೆರವು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆಲ್ಲರೂ ಕೂಡ ತೊಂದರೆಯನ್ನ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಮಾಡಿರುವಂತಹ ಕಾರಣಕ್ಕಾಗಿ ಈಗ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಒಂದ್ ಕಡೆ ಸರ್ವೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಜೀವ್ ಗಾಂಧಿ ವಸತಿ
ವಸತಿ ನಿಗಮದ ಅಧಿಕಾರಿಗಳು ಪ್ರತಿಯೊಂದು ಮನೆಗಳಿಗೆ ಹೋಗಿ ಆ ಮನೆಯಲ್ಲಿರುವಂತಹ ಜನರ ದಾಖಲೆಗಳನ್ನು ಕೂಡ ಪಡೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಒತ್ತುವರಿದಾರರಿಗೆ ಮನೆಗಳನ್ನು ಕೊಡುವ ಮೂಲಕ ಮತ್ತಷ್ಟು ಒತ್ತುವರಿ ಮಾಡೋದಕ್ಕೆ ಪ್ರಚೋದನೆ ಕೊಡುತ್ತಿದೆಯಾ ಅನ್ನೋದೊಂದು ಅನುಮಾನ ಕೂಡ ಶುರುವಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆನೂ ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಸರ್ಕಾರಿ ಭೂಮಿಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು, ಅದನ್ನು ತೆರವು ಕಾರ್ಯಾಚರಣೆ ಕೂಡ ಮಾಡಿದ್ರು. ಆದ್ರೆ ಅವರಿಗೆ ಏನು ಪರ್ಯಾಯ ವ್ಯವಸ್ಥೆ ಮಾಡದಿರುವಂತಹ ರಾಜ್ಯ ಸರ್ಕಾರ ಈಗ ಯಾವ ರೀತಿಯಾಗಿ ಮುಸ್ಲಿಮರ ಓಲೈಕೆಗೋಸ್ಕರ ಈ ರೀತಿಯಾದಂತಹ ಒಂದು ಏನು ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಕೇರಳದವರು ಇದಕ್ಕೆ ಧ್ವನಿ ಎತ್ತಿರುವಂತಹ ಕಾರಣಕ್ಕಾಗಿ ಆ ಕೇರಳದ ಅಸ್ತ್ರ ಏನಿತ್ತು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಗ ರಾಜ್ಯ ಸರ್ಕಾರ ಇಂತಹ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಒತ್ತುವರಿ ತೆರವು ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಯೋಚನೆ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಒದಗಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಸರ್ಕಾರದ ಮೇಲೆ ಇರುತ್ತೆ. ಯಾಕಂದ್ರೆ ಈಗ ಒಂದು ಕಡೆ ಈಗ ಆರಂಭವನ್ನ ಈಗ ಸರ್ಕಾರ ಮಾಡಿದೆ, ಒತ್ತುವರಿಯನ್ನ ತೆರವು ಮಾಡಿದ ನಂತರದಲ್ಲಿ ಒತ್ತುವರಿ ಮಾಡಿದವರಿಗೆ ಪರ್ಯಾಯ ವ್ಯವಸ್ಥೆ ಕೊಡುವಂತಹ ಒಂದು ಯೋಜನೆಯನ್ನ ಸರ್ಕಾರನೇ ರೂಪಿಸುತ್ತಿರುವಂತಹ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಒತ್ತುವರಿ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗತ್ತೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮಧುಕರ್, ಮುತ್ತಪ್ಪಿ, ಸಹಜವಾಗಿ ನೀವು ಹೇಳಿದ ರೀತಿನಲ್ಲೇ ಈಗಾಗಲೇ ಒಂದು ವೇಳೆ ಸರ್ಕಾರ ಈ ಒಂದು ತಾವು ತೆಗೆದುಕೊಂಡಿರುವಂತಹ ಈ ಒಂದು ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ತಮ್ಮದೇ ಒಂದು ನಿಲುವಿನ ವಿರುದ್ಧವಾದಂತಹ ಒಂದು ಕ್ರಮಕ್ಕೆ, ಅಂದ್ರೆ ಮುಖ್ಯಮಂತ್ರಿಗಳೇನಾದ್ರೂ ಇವತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ಒಂದು ವಸತಿಯನ್ನು ಪೂರೈಸುವಂತಹ ನಿಟ್ಟಲ್ಲಿ ಏನಾದರೂ ಕ್ರಮಗಳನ್ನು ತಗೊಂಡ್ರೆ ತಮ್ಮದೇ ನಿಲುವಿಗೆ ಈಗ ವಿರುದ್ಧವಾಗಿರುವಂತಹ ಒಂದು ನಿಲುವನ್ನು ತೆಗೆದುಕೊಂಡಂತಾಗತ್ತೆ. ಸೊ ಅದು ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಅಥವಾ ಈ ರೀತಿಯಾಗಿ ಒತ್ತುವರಿ ಮಾಡಿಕೊಳ್ಳುವಂತವರಿಗೆ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಟ್ಟಂಗೆ ಅಥವಾ ಒಂದು ರೀತಿಯಲ್ಲಿ ಅವರಿಗೆ ತಾವೇ ಒಂದು ರೀತಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಂಡಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತಲ್ವಾ ಅಂತ. ಯಾವುದು ಡೌಟ್ ಇಲ್ಲ ಮಧುಕರ್, ಏನಂದ್ರೆ ಒತ್ತುವರಿದಾರರಿಗೆ ರೆಡ್ ಕಾರ್ಪೆಟ್ ಹಾಕಿಬಿಟ್ಟು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಅಂತ ಹೇಳುವ ಒಂದು ಮೆಸೇಜ್ ಕೊಡುವಂತಹ ಕೆಲಸವನ್ನ ಈಗ ಸರ್ಕಾರ ಮಾಡೋಕೆ ಹೊರಟಿದೆ. ಯಾಕಂದ್ರೆ ಈ ಪ್ರದೇಶ ಏನಿದೆ 5 ಎಕರೆ ಜಾಗ ಸರ್ಕಾರಕ್ಕೆ ಸೇರಿರುವಂತಹ ಜಾಗ, ಸರ್ಕಾರ ಈ ಘನತ್ಯಾಜ್ಯ ನಿರ್ವಹಣೆಗಾಗಿ ಬಳಕೆ ಮಾಡೋಕೆ ಇಟ್ಟಿರುವಂತಹ ಜಾಗ. ಈಗ ಒತ್ತುವರಿ ಮಾಡಿದವರಿಗೆ ತೆರವು ಮಾಡುವಂತಹ ಜವಾಬ್ದಾರಿ ಸರ್ಕಾರದ ಇರುವಂತದ್ದು. ಆದ್ರೆ ಈ ಕೇರಳದ ಒಂದು ಏನು ಆರೋಪ ಇತ್ತು, ಆ ಆರೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒತ್ತುವರಿ ಮಾಡಿದಂಥವರಿಗೆ ಈಗ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತಿದ್ದೀವಿ ಅನ್ನೋ ಒಂದು ಏನು ಯೋಜನೆ ಕೈ ಹಾಕ್ತಿದಾರಲ್ವಾ, ಇದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದಾವೋ ಅಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಒಂದು ಸಮುದಾಯನೋ ಅಥವಾ ಈಗ ಯಾವ ಸಮುದಾಯನ ಓಲೈಕೆ ಮಾಡೋಕೆ ಇವರು ಮುಂದಾಗಿದ್ದಾರೋ ಆ ಸಮುದಾಯದವರು ಹೋಗ್ಬಿಟ್ಟು ಅಲ್ಲಿ ಮತ್ತೆ ಒತ್ತುವರಿ ಮಾಡಿದಾಗ ಅವ್ರಿಗೂ ಕೂಡ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇನ್ನೇನು ಮಧ್ಯಾಹ್ನ ಹೊತ್ತಿಗೆ DCM ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಅನೌನ್ಸ್ ಮಾಡ್ತಾರೋ ಗೊತ್ತಾಗಿಲ್ಲ. ಆದ್ರೆ ಸದ್ಯಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಎಲ್ಲಾ ದಾಖಲಾತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಯಾವ ರೀತಿ ಒದಗಿಸಬೇಕು ಅದರ ಯೋಜನೆಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಒತ್ತುವರಿ ಮಾಡಿದಂತಹ ಜನರಿಗೆ ಪರ್ಯಾಯ ವ್ಯವಸ್ಥೆಗೆ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಅವರು ಕೂಡ ಕೆಲಸವನ್ನು ಮಾಡ್ತಿರುವಂತದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತಾನು ತೆಗೆದುಕೊಂಡಂತಹ ನಿರ್ಧಾರದ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.